ಎಲ್ಲಾರು ಕಂಟಿನ್ಯೂ ಮಾಡ್ತೀರಿ ನಮ್ ಕೊಡಕ ಯಾವ ಕಾರಣಕ್ಕೂ ಬಿಡಲ್ಲ, ನೀವೇ ಬಿಟ್ರೆ ನಾವ್ ಬಿಡಲ್ಲ. ನಿಮ್ಗೆ ಅದೇನ್ ಹಳ್ಳು ಉದ್ರಲಿಲ್ದಂಗ್ ಮಾಡ್ತಾ ಇತ್ತಲ್ಲ, ಒಂದೊಂದೇ ಕೊನೆ ಗಿಡದಲ್ಲಿ ಬಿಡಿಸಿದ್ರೆ ಅದು ಎಷ್ಟೋ ಲಕ್ಷ. ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಬಸವರಾಜ್, ಕೆರಾನ್ ಆರ್ಗ್ಯಾನಿಕ್ ದಾವಣಗೆರೆ ವತಿಯಿಂದ ನಾವಿವತ್ತು ದಾವಣಗೆರೆ ಹತ್ರ ಗುಡಾಳ್ ಅನ್ನೋ ಒಂದು ಊರಲ್ಲಿ ಕಲ್ಲೇಶಣ್ಣರ ಒಂದು ಅಡಿಕೆ ತೋಟದಲ್ಲಿ ಇದೀವಿ. ಅವರು ಈಗ ಲಾಸ್ಟ್ ಇಯರ್ ಇಂದಾನು ನಮ್ದು ಕೆರಾನ್ ಪ್ರಾಡಕ್ಟ್ ಅನ್ನ ತಮ್ಮ ತೋಟಕ್ಕೆ ಬಳಸ್ತಾ ಇದ್ದಾರೆ. ತಮ್ಮ ತೋಟದಲ್ಲಿ ಯಾವ ರೀತಿ ರೋಗಗಳಿದ್ವು, ಏನೇನು ಚೇಂಜಸ್ ಆಯ್ತು ಅಂತ ಕಲ್ಲೇಶಣ್ಣರ ಮುಖಾಂತರನೇ ನಾವು ಇವತ್ತು ಕೇಳಿ ತಿಳ್ಕೊಳ್ಳೋಣ. ನಮಸ್ತೆ ಸರ್. ಎಷ್ಟು ಎಕರೆ ಬರುತ್ತೆ ನಿಮ್ದು ಟೋಟಲ್ ಪ್ಲಾಟ್? ಆ ಪ್ಲಾಟ್ ಮತ್ತೆ ಇದು ಸರ್ 4 ಎಕರೆ. 4.5 ಎಕರೆ. ನೀವೀಗ ಕೊನೆ ವರ್ಷ ಅಡಿಕೆ ಏನು ನಿರೀಕ್ಷೆ ಕೊಯ್ದಿದ್ದೀರಾ? ಆಲ್ರೆಡಿ ನಿಮ್ಗೆ ಗೊತ್ತಿದೆ ಕೊನೆ ವರ್ಷ ಎಷ್ಟು ಬಂದಿದೆ ಅಂತ ಹೇಳಿ. ಆ ಅಡಿಕೆಗಳು ಮತ್ತೆ ಕೊನೆ ವರ್ಷ ಎಷ್ಟು ಬಂದಿತ್ತು, ಈ ವರ್ಷ ಎಷ್ಟು ನಿರೀಕ್ಷೆ ಐತಿ ನಿಮ್ಗೆ ಅಡಿಕೆ ಬಗ್ಗೆ? ಒಂದು 50 ಕ್ವಿಂಟಲ್ ಇಂದ 100 ಕ್ವಿಂಟಲ್ ಜಾಸ್ತಿ ಆಗ್ಬೋದು ಅನ್ನೋ ನಿರೀಕ್ಷೆ ಐತಿ ನಮ್ಗೆ. ಲಾಸ್ಟ್ ಇಯರ್ ಎಷ್ಟು ಕ್ವಿಂಟಲ್ ಬಂದಿತ್ತು? ಲಾಸ್ಟ್ ಇಯರ್ 130 ಬಂದಿತ್ತು. ಈ ಸರಿ ಜಾಸ್ತಿ ಆಯ್ತು ಫಸಲು, 100 ಕ್ವಿಂಟಲ್ ಜಾಸ್ತಿ ಬರ್ಬೋದು ಅಂತ ನಂಗೆ ನಿರೀಕ್ಷೆ ಐತಿ. ಮತ್ತೆ ಈಗ ನೆಕ್ಸ್ಟ್ ಇಯರ್ ಏನ್ ಪ್ಲಾನ್ ಮಾಡ್ಕೊಂಡಿರಿ? ಅಡಿಕೆ ಒಳಗೆ ಇದೇ ಕಂಪ್ನಿ ಔಷಧಿ ನಾವು ಕೊನೆವರೆಗೂ ಇದನ್ನ ಒಳ್ಳೆ ಇಳುವರಿ ತೆಗಿಬೇಕು. ನಾವು 100 ಕ್ವಿಂಟಲ್ ತನ ಇಳುವರಿ ತೆಗೆದ್ರೆ ನಮ್ಗೆ ಲಾಭ ಚೆನ್ನಾಗತ್ತೆ ಅನ್ನೋದು ನಿರೀಕ್ಷೆ ಅದು. ಇಲ್ಲಿ ಅದ್ರ ಜೊತೆಗೆ ಅವ್ರ ಮಾವರಾದಂತ ತಿಮ್ಮೇಶ್ ಅಣ್ಣರು ಕೂಡ ಅವ್ರ ಪ್ಲಾಟ್ ಇಲ್ಲೇ ಪಕ್ಕದಲ್ಲೇ ಅವ್ರ ಪ್ಲಾಟ್ ಇದೆ. ಅವರು ಕೂಡ ಅಡಿಕೆ ಬೆಳೆಯುವಂತ ರೈತರೆ. ಅವರು ಈ ಪ್ಲಾಟ್ ನ ನೋಡ್ತಾ ಬಂದಿದ್ದಾರೆ ಮೊದಲಿಂದಾನು. ಅವ್ರಿಗೆ ಈ ತೋಟ ನೋಡಿ ಏನ್ ಅನ್ಸುತ್ತೆ ಅಂತ ಅವರು ಈಗ ಒಪಿನಿಯನ್ ಹೇಳ್ತಾರೆ. ಏನ್ ಅನ್ಸುತ್ತೆ ನಿಮ್ಗೆ? ಗರಿ ಅವೆಲ್ಲ ಚೆನ್ನಾಗ ಅಡಿಕೆನ ಚೆನ್ನಾಗಿ. ಆಮೇಲೆ ಇವರು ಕೆರಾನ್ ಪ್ರಾಡಕ್ಟ್ ಜೊತೆಗೆ ಯಾವ್ದೋ ಕೆಮಿಕಲ್ ಬಳಸಿಲ್ಲ ಸರ್? ಕೆಮಿಕಲ್ ಯಾವ್ದೋ ಬಳಸಿಲ್ಲ. ನಾವಿನ್ನೇನಿಲ್ಲ, ಇದರಲ್ಲೇ ರಿಸಲ್ಟ್ ಯಾವ ತರ ಚೇಂಜ್ ಆಕತಿ ಅನ್ನೋಕೆ ಒಂದೇ ಕಾರಣಕ್ಕೆ ಬಿಟ್ಟಿದ್ವಿ. ನೋಡಿದ್ರಿ ಸರ್ಕಾರಿ ಗೊಬ್ಬರ ಕೊಟ್ಟಿಲ್ಲ. ಮತ್ತೆ ಸರ್ಕಾರಿ ಗೊಬ್ಬರ ಇದಕ್ ನಾವ್ ಕೊಟ್ಟಿಲ್ಲ. ಸರ್ಕಾರಿ ಗೊಬ್ಬರ ಕೊಟ್ರೆ ಅದ್ರಿಂದಲೇ ಇಳುವರಿ ಚೆನ್ನಾಗ್ ಬಂದಿದ್ರೆ ನಿಮ್ದು ಔಷಧಿ ಬಗ್ಗೆ ನಮ್ಗೆ ರಿಸಲ್ಟ್ ಗೊತ್ತಾಗಬೇಕಲ್ಲ ಕಾರಣಕ್ಕೆ ಒಂದೇ ಕೊಟ್ಟಿಲ್ಲ. ಅಂದ್ರೆ ಎಷ್ಟು ಡೋಸ್ ಬಳಸಿರ ಸರ್? ಇಲ್ಲಿ 3 ಡೋಸ್ ಬಳಸಿರ. ಒಂದು ಸ್ಪ್ರೇ ಬಳಸಿದಾರೆ. ಕೆರಾನ್ ಲಿಕ್ವಿಡ್ 3 ಡೋಸ್ ಹಾಕಿದ್ರಿ, ಒಂದ್ ಸ್ಪ್ರೇ ಮಾಡಿದ್ರಿ. ರೈತರು ಏನ್ ಹೇಳ್ತಾ ಇದಾರೆ ಇದೆಲ್ಲ ತೋಟ ಮಾಡಿದ್ರೆ? ಚೆನ್ನಾಗೈತಿ ಅಂತ ಹೇಳ್ತಾರೆ ಎಲ್ಲರೂ. ಮೊದಲಿಗಿನ ಈಗ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೈತಿ, ಚೆನ್ನಾಗೈತಿ ತೋಟ. ಇಳುವರಿ ನಾವು ವರ್ಷ ನೋಡೋದಕ್ಕೂ ಈ ವರ್ಷ ಚೇಂಜ್ ಆಗೈತಿ ಇಳುವರಿ. ಒಂದ್ ಸ್ವಲ್ಪ ಒಂದು ಕೊಯ್ಲ್ ಆಗಿದೆಯಲ್ಲ, ಒಂದ್ ಪೇರ್ ಆಗಿದೆ. ಎಲ್ಲಾರು ಕಂಟಿನ್ಯೂ ಮಾಡ್ತೀರಿ ನಮ್ ಕೊಡಕ ಯಾವ ಕಾರಣಕ್ಕೂ ಬಿಡಲ್ಲ, ನೀವೇ ಬಿಟ್ರೆ ನಾವ್ ಬಿಡಲ್ಲ. ನಿಮ್ನ ಹಿಡ್ಕೊಂಬಂದ್ ಹಾಕ್ಸ್ತಾವಿ. ಯಾಕಂದ್ರೆ ನಮ್ಗೆ ಚೇಂಜ್ ಆಗೈತೆ, ನಮ್ಗೆ ಅದೇ ಖುಷಿ. ನಮ್ಗೆ ಇದು ಚೆನ್ನಾಗಿರ್ತಂದ್ರೆ ನಮ್ಗೆ. ಯಾಕಂದ್ರೆ ಕೆಲವು ರೈತರು ಏನ್ ಮಾಡಿದಾರೆ, ಈಗ ನಿಮ್ದು ಖರ್ಚು ಜಾಸ್ತಿ ಅಂತ ಹೇಳಿ ಬಿಡ್ತಾ ಇದಾರೆ ಕೆಲವು ರೈತರು. ರೇಟ್ಗಳು ಜಾಸ್ತಿ ಖರ್ಚು ಜಾಸ್ತಿ ಅನ್ನೋದಕ್ಕೂ ಅದು ಅಡಿಕೆ ನಿಮ್ದು ಅದೇನ್ ಹಳ್ಳು ಉದ್ರಲಿಲ್ದಂಗ್ ಮಾಡ್ತಾ ಇತ್ತಲ್ಲ, ಒಂದೊಂದೇ ಕೊನೆ ಗಿಡದಲ್ಲಿ ಬಿಡಿಸಿದ್ರೆ ಅದು ಎಷ್ಟೋ ಲಕ್ಷ. ಗಿಡಗಳೊಳಗೂ ಸಾಮಾನ್ಯವಾಗಿ ರೋಗ ಜಾಸ್ತಿ ಇತ್ತು. ಇಲ್ಲಿ ಸುಳಿ ರೋಗ ಆಗಿರ್ಬೋದು, ಸ್ವಲ್ಪ ಕ್ರಾಸ್ ಗಂಡ ಆಗಿರ್ಬೋದು, ಈ ತರದ ರೋಗ ತುಂಬಾನೇ ಇತ್ತು ಈ ಪ್ಲಾಟ್ ಅಲ್ಲಿ. ಅದಕ್ಕೂ ಕೂಡ ಇದು ಒಂದೇ ಪ್ಲಾಟಿಗೆ 16 ಡ್ರಮ್ ಅನ್ನ ಸ್ಪ್ರೇ ಮಾಡಿದ್ದಾರೆ. ಇಲ್ಲ ಚೆನ್ನಾಗ್ ಆಗ್ಬೇಕು ತೋಟ ಅಂತ ಹೇಳಿ. ಹೋದ ವರ್ಷ ನಾವು ಬಂದು ಏನು ಗರಿ ನೋಡಿದ್ವಿ, ಅದು ಹಳೆ ಗರಿಗಳು ಇದ್ದಾವೆ. ಇಲ್ಲ ಹೊಸ ಗರಿಗಳೆಲ್ಲ ಯಾವ್ದು ರೋಗ ಇಲ್ಲ, ಬಹಳ ಚೆನ್ನಾಗಿದೆ. ಹೊಸ ಸುಳಿ ಎಲ್ಲ ಚೆನ್ನಾಗ್ ಬಂದವು. ಚೆನ್ನಾಗ್ ಸುಳಿಗಳು ಪ್ರತಿಯೊಂದು ಸುಳಿ ಇಂಪ್ರೂವ್ಮೆಂಟ್ ಗ್ರೀನ್ನೆಸ್ ಐತಿ. ಹೌದಾ? ಕೆಳಗಿನ ಗರಿ ಬಿಡ್ರಿ, ಸುಳಿ ಎಲ್ಲ ಹೊಸ ಸುಳಿ ಬಂದ ಹೌದಾ? ನಾವು ಇದೇ ಪ್ಲಾಟ್ ಅನ್ನ ಪೂರ್ತಿ ಅಡಿಕೆ ಎಲ್ಲ ಕೊಯ್ಲಾದ್ಮೇಲೆ ಇನ್ನೊಂದು ವಿಡಿಯೋನ, ಚಿಕ್ಕ ವಿಡಿಯೋನ ಅಡಿಕೆ ಟೋಟಲ್ ಆಗಿ ಎಷ್ಟು ಕ್ವಿಂಟಲ್ ಬಂದಿದೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ತೀವಿ. ಇದೇ ರೀತಿ ಕೃಷಿ ಮಾಹಿತಿಗಾಗಿ ನಮ್ಮನ್ನ ನೀವು ಯೂಟ್ಯೂಬ್ ಚಾನಲ್ ಒಳಗೂ ಫಾಲೋ ಮಾಡಿ. ನಮಸ್ಕಾರ.